ಗಾಯ್ಸ್ ಈ ಎಡಿಟ್ ಅಂತೂ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ನೀವು ಟ್ರೆಂಡಿಂಗ್ ಅಲ್ಲಿದೆ ಅಂತ ಹೇಳ್ಬೋದು. ಈ ಫೋಟೋ ತುಂಬಾನೇ ವೈರಲ್ ಆಗ್ತಿದೆ. ಈ ಟ್ರೆಂಡಿಂಗ್ ಎಲ್ಲರೂ ಸಹ ಈ ಫೋಟೋನ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಈ ಫೋಟೋನ ಹೇಗೆ ಎಡಿಟ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಆ್ಯಪ್ ಎಡಿಟ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರಿಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಟಾಪಿಕ್ ಆವಾಗಲೇ ಹೇಳಿದ್ದೀನಿ ನಾನು, ಈ ಥರ ಎಡಿಟ್ನ ಹೇಗೆ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋಟೋ ಎಡಿಟ್ನ ನಾವು ಈಸಿಯಾಗಿ ಮಾಡ್ಬೋದು. ಬನ್ನಿ ಗಾಯ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೀವಿಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಸಿಗತ್ತೆ, ಟ್ರೆಂಡಿಂಗ್ನಲ್ಲಿ ಇದೆ ಅಂತ ಹೇಳ್ಬೋದು ಈ ಫೋಟೋ ಎಡಿಟ್ ಆ್ಯಪ್. ಇಲ್ಲಿ ನೋಡ್ಬೋದು, ಫಸ್ಟ್ ಸ್ಟಾರ್ಟಿಂಗ್ಗೆ ಸಿಗತ್ತೆ ನಿಮ್ಗೆ. ಇಲ್ಲಿ ನೋಡಿ ಗೂಗಲ್ ಜಿಮಿನಿ ಅಂತ ಇದೆ ನೋಡಿ, ಇದೆ. ನೀವು ಇದರಲ್ಲಿ ಸಹ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡ್ಬೋದು. ನಾ ಇಲ್ಲಿ ಕ್ರೋಮ್ನಲ್ಲಿ ಸಿಂಪಲ್ ಆಗಿ ಓಪನ್ ಮಾಡ್ಕೊತೀನಿ. ಕ್ರೋಮ್ನಲ್ಲಿ ಸರ್ಚ್ ಮೇಲೆ ಟೈಪ್ ಮಾಡಿ. ಏನಂತ ಟೈಪ್ ಮಾಡ್ಬೇಕಂದ್ರೆ ಗೂಗಲ್ ಜೆಮಿನಿ ಅಂತ ಟೈಪ್ ಮಾಡಿ. ನೋಡಿ ಈ ತರ ಗೂಗಲ್ ಜೆಮಿನಿ ಅಂತ ಟೈಪ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಬೋದು ಈ ತರ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಜೆಮಿನಿ ಇದೆ ಅಂತ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಇಂಟರ್ಫೇಸ್ ಬರುತ್ತೆ. ಇವಾಗ ಲೋಡ್ ಆಗ್ತಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ ಮನೆ ನೀವು ಯಾವ ಫೋಟೋ ಎಡಿಟ್ ಮಾಡ್ಬೇಕಂತಿದ್ರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೋಡ್ ಫೈಲ್ಸ್ ಮೇಲೆ, ಹಾಗೆ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಫೋಟೋ ಎಡಿಟ್ ಮಾಡ್ತೀರಾ ಆ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ನಾ ಇವಾಗ ಸಿಂಪಲ್ ಆಗಿ ಇಲ್ಲೊಂದು ಫೋಟೋ ಎಡಿಟ್ ಮಾಡ್ಬೇಕಂತ ಇದ್ದೀನಿ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡು ನೋಡಿ ಅಪ್ಲೋಡ್ ಆಯ್ತು ಇವಾಗ ಇಲ್ಲಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೊಂದು ಸ್ಕ್ರಿಪ್ಟ್ ಬರಿಬೇಕಾಗತ್ತೆ. ನಾನು ಇವಾಗ ಆಲ್ರೆಡಿ ಸ್ಕ್ರಿಪ್ಟ್ನ ಕಾಪಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ಇವಾಗ ನಾನು ನೋಡಿ ಸಿಂಪಲ್ ಆಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಮಾಡ್ಕೊಂಡೇವ ನೋಡಿ. ಇವಾಗ ನಿಮಗೂ ಈ ಥರ ಸ್ಕ್ರಿಪ್ಟ್ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಹೋಗಿ ಜಾಯ್ನ್ ಆಗಿ ಸ್ಕ್ರಿಪ್ಟ್ನ ಕಾಪಿ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಜಾಯ್ನ್ ಆಗೋದ್ರಿಂದ ನಿಮಗೆ ತುಂಬಾ ಯೂಸ್ ಇದೆ. ಯಾಕಂದರೆ ನಾನಿಲ್ಲಿ ಸ್ಕ್ರಿಪ್ಟ್ ಇದೆಲ್ಲ ಎಲ್ಲ ಎಡಿಟ್ಗಳ ಸ್ಕ್ರಿಪ್ಟನ್ನು ಅಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಇವಾಗ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಜನ್ರೇಟ್ ಆಗುತ್ತೆ. ನೀವು ಫೋಟೋ ಹಾಕಿದ್ರಲ್ಲ ಅದು ಜನ್ರೇಟ್ ಆಗುತ್ತೆ. ಎಡಿಟ್ ಆಗಿ ಬರುತ್ತೆ. ಅದು AI ಮೂಲಕ ಎಡಿಟ್ ಆಗಿ ಬರುತ್ತೆ. ನೋಡ್ಬೋದು ನೀವು ಇವಾಗ. ನೋಡಿದ್ರೆ ಸ್ಕ್ರೋಲ್ ಮಾಡಿ. ಇವಾಗ ಆಟೋಮೆಟಿಕ್ ಆಗಿ ಜನ್ರೇಟ್ ಆಗಿ ಬರುತ್ತೆ. ನೋಡ್ಬೋದು ಬಂದಿದೆ. ತುಂಬಾನೇ ಕ್ವಾಲಿಟಿಯಾಗಿ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ ಕ್ವಾಲಿಟಿ ತುಂಬಾನೇ 4K ಕ್ವಾಲಿಟಿಯಲ್ಲಿ ಬರುತ್ತೆ. ಇದನ್ನ ಸಿಂಪಲ್ ಆಗಿ ನೀವು ಡೌನ್ಲೋಡ್ ಕೂಡ ಮಾಡ್ಬೋದು. ಇಲ್ಲಿ ಮೇಲೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಬೋದು. ಈ ತರ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ಬೋದು. ತುಂಬಾನೇ ವೈರಲ್ ಆಗುತ್ತೆ ಈ ಫೋಟೋ. ತುಂಬಾ ಲೈಕ್ಸ್ಗಳು ಬರುತ್ತೆ, ಕಮೆಂಟ್ಸ್ಗಳು ಬರುತ್ತೆ. ಗೈಸ್ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಹಾಗೆ ಯಾರಾದ್ರೂ ಹೊಸಬ್ರು ಚಾನಲ್ ನ ವಿಸಿಟ್ ಹಾಕಿದ್ರೆ ಈಗ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಇದೇ ತರ ಮತ್ತೆ ವಿಡಿಯೋ ತರ್ತಾ ಇರ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.